ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಅವರ ಮದುವೆ ಆಗಿದ್ದೇನು ತಡ, ಇದೀಗ ಒಂದು ಆಡಿಯೋ ಲೀಕ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಎಬ್ಬಿಸಿದೆ. ಈಗಾಗಲೇ ಯಾವ ವಿಚಾರ ಮಾತನಾಡ್ತಿದ್ದೀನಿ ಅಂತ ನಿಮ್ಗೆ ಈಗಾಗಲೇ ಗೊತ್ತಿರುವಂತದ್ದೇ. ಹೌದು, ರಕ್ಷಿತ್ ಶೆಟ್ಟಿ ಹಾಗೂ ರಶ್ಮಿಕಾ ಮಂದಣ್ಣ ಅವರ ಎಂಗೇಜ್ಮೆಂಟ್ ಅಥವಾ ಲವ್ ಮುರಿದು ಬಿದ್ದಿದ್ದು ಹೇಗೆ ಅನ್ನೋದನ್ನ ಆಡಿಯೋ ಮುಖಾಂತರವಾಗಿ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ರಶ್ಮಿಕಾ ಮಂದಣ್ಣ ಅವರ ತಾಯಿ ಅಂತ ಹೇಳಲಾಗ್ತಿದೆ. ಆ ಆಡಿಯೋ ರಶ್ಮಿಕಾ ಮಂದಣ್ಣ ಅವರ ತಾಯಿಯದ್ದೇನಾ? ಬನ್ನಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇತ್ತೀಚೆಗಷ್ಟೇ ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಇಬ್ಬರು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಇಬ್ಬರ ಮನೆಯಲ್ಲಿಯೂ ಮದುವೆ ಸಂಭ್ರಮ ಅದ್ದೂರಿಯಾಗಿ ನಡೀತಾ ಇದೆ. ಅರಿಶಿಣ ಶಾಸ್ತ್ರದಿಂದ ಹಿಡಿದು ಮದುವೆ ಮುಗಿದ ಬಳಿಕ ಎರಡು ಮನೆಗಳಲ್ಲಿ ನಡೆಯುವ ಶಾಸ್ತ್ರಗಳು ನಡೀತಾನೆ ಇವೆ. ಹೀಗಾಗಿ ಎರಡು ಕುಟುಂಬಗಳು ಕೂಡ ಸಮಾರಂಭದಲ್ಲಿ ಸಖತ್ ಬ್ಯುಸಿಯಾಗಿವೆ. ರಶ್ಮಿಕಾ ಹಾಗೂ ವಿಜಯ್ ಮನೆಯವರು ಮದುವೆ ಸಂಭ್ರಮದಲ್ಲಿ ಇರುವಾಗಲೇ ಈಗ ಈ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭರ್ಜರಿ ಬ್ಯಾಟಿಂಗ್ ಅನ್ನ ಬೀಸ್ತಾ ಇದೆ. ಅದು ರಶ್ಮಿಕಾ ಮಂದಣ್ಣ ಅವರ ತಾಯಿಯ ಸುಮನಾ ಮಂದಣ್ಣ ಅವರದ್ದೇ ಎಂದು ಹೇಳಲಾಗ್ತಿದೆ. ಆ ಆಡಿಯೋದಲ್ಲಿ ರಕ್ಷಿತ್ ಶೆಟ್ಟಿ ಹಾಗೂ ರಶ್ಮಿಕಾ ಮಂದಣ್ಣ ಮದುವೆ ಮುರಿದು ಬಿದ್ದಿದ್ದಕ್ಕೆ ಕಾರಣ ಅನ್ನೋದನ್ನ ಬಿಚ್ಚಿಟ್ಟಿದ್ದು ಆ ಲೀಕ್ ಆಗಿರುವಂತಹ ಆಡಿಯೋ ಅಂತ ಹೇಳ್ತಿದೆ. ರಶ್ಮಿಕಾ ಮಂದಣ್ಣ ಅಮ್ಮನವರದ್ದೇ ಎಂದು ಹೇಳಲಾದ ಆ ಆಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಎಬ್ಬಿಸಿರೋದು ನಿಮ್ಗೆ ಈಗಾಗಲೇ ಗೊತ್ತಿರುವಂಥದ್ದು. ರಶ್ಮಿಕಾರನ್ನ ರಕ್ಷಿತ್ ಶೆಟ್ಟಿ ಅವರ ಕುಟುಂಬ ಹಾಗೂ ಆತ್ಮೀಯರು ನಡೆಸಿಕೊಂಡ ರೀತಿಯನ್ನ ವಿವರಿಸಲಾಗಿದೆ. ಅಷ್ಟಕ್ಕೂ ಸುಮನಾ ಮಂದಣ್ಣ ಅವರದ್ದೇನ ಆ ಆಡಿಯೋದಲ್ಲಿ ಅಂತದ್ದೇನಿದೆ ಅದಾದ್ರೆ, ಕಿರಿಕ್ ಪಾರ್ಟಿ ಮುಗಿಯುತ್ತಿದ್ದಂತೆ ರಶ್ಮಿಕಾ ಮಂದಣ್ಣ ಹಾಗೂ ರಕ್ಷಿತ್ ಶೆಟ್ಟಿ ಡೇಟಿಂಗ್ ಮಾಡ್ತಿದ್ರು. ಅದು ನಿಶ್ಚಿತಾರ್ಥವರೆಗೂ ಬಂದಿದ್ದು ಗೊತ್ತೇ ಇದೆ. ಆದರೆ ಇದು ಮದುವೆ ಹಂತಕ್ಕೆ ಹೋಗ್ಲಿಲ್ಲ. ಎರಡು ಕುಟುಂಬಗಳ ನಡುವೆ ವೈಮನಸ್ಸು ಮೂಡಿದ್ದರಿಂದ ಈ ಮದುವೆ ಮುರಿದು ಬಿತ್ತು ಅಂತ ಹೇಳಾಯಿತು. ಆ ವೇಳೆ ಇಬ್ಬರು ಬ್ರೇಕಪ್ಗಳು 108 ಕಾರಣಗಳು ಹುಟ್ಕೊಂಡ್ವು. ಹಾಗೆ ಅಲ್ಲಿ ರಕ್ಷಿತ್ ಶೆಟ್ಟಿನ ಬಿಟ್ಟು ರಶ್ಮಿಕಾ ಮಂದಣ್ಣ ಅವರ ಮೇಲೆ ಸಾಕಷ್ಟು ಬ್ಲೇಮ್ಗಳು ಶುರುವಾದವು ಸೋಷಿಯಲ್ ಮೀಡಿಯಾದಲ್ಲಿ. ಅದ್ರ ಬಗ್ಗೆ ಈಗಲೂ ಕೂಡ ಚರ್ಚೆ ಮಾಡ್ತಾನೆ ಇರ್ತಾರೆ. ರಶ್ಮಿಕಾ ಮಂದಣ್ಣ ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು, ಅವರೊಬ್ರು ನಿಯತ್ತಿಲ್ಲ ಅವ್ರಿಗೆ, ಹಾಗೆ ಹೀಗೆ ಸಾಕಷ್ಟು ನೋವುಗಳನ್ನ ರಶ್ಮಿಕಾ ಮಂದಣ್ಣ ಎದುರಿಸಿದ್ರು. ಅದೆಲ್ಲ ನೀವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀರ. ಅಷ್ಟಕ್ಕೂ ಆಡಿಯೋದಲ್ಲಿ ಏನಿದೆ ಅಂದ್ರೆ, ಒಂದು ಸೀನ್ ಗೀತಾ ಗೋವಿಂದಂ ಹೊರಗೆ ಬಂತು. ಆ ಸೀನ್ ನಲ್ಲಿ ಏನಿದೆ ಅಷ್ಟು ಕೆಟ್ಟದ್ದು, ಆ ಸೀನ್ ಇನ್ನು ಶೂಟ್ ಮಾಡುವಾಗ ನನ್ನ ಪರ್ಮಿಷನ್ ಕೇಳ್ತಿದ್ದಾಳೆ ಅಂತ ಬಂತು. 5 ಸ್ಥಳಗಳಲ್ಲಿ ಶೂಟ್ ಮಾಡಿದ್ದಾರೆ. ಯಾಕಂದ್ರೆ ಯಾವುದು ಮ್ಯಾಚ್ ಆಗುತ್ತೋ ಅದನ್ನ ಮಾತ್ರ ಹಾಕುವುದಕ್ಕೆ ಅಂತ ನಿಮ್ಗೆ ಗೊತ್ತಿರುತ್ತೆ ಯಾವ ರೀತಿ ಇರುತ್ತೆ ಅಂತ. ಇಂತಹದ್ದೊಂದು ಪಾತ್ರ ಸಿಕ್ಕಿದ ಆಮೇಲೆ ಆ ಒಂದು ಸೀನ್ ಮಾಡಿಲ್ಲ ಅಂದ್ರೆ ಕಾಂಪ್ಲಿಕೇಶನ್ ಬರುವುದಿಲ್ಲ. ಈ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ಬಂದಾಗ ಕೇಳುವುದಕ್ಕೆ ಶುರು ಮಾಡಿದ್ರು. ನನ್ನ ಹುಡುಗಿಯನ್ನ 35 ವರ್ಷದ ಹುಡುಗನಿಗೆ ಕೊಟ್ಟಿದ್ದೇ ನನ್ನ ದೊಡ್ಡತನ ಎಂದು ಸುಮನಾ ಮಂದಣ್ಣ ಹೇಳಿಕೊಂಡಿದ್ದಾರೆ. ಇನ್ನೊಂದು ಘಟನೆಯಲ್ಲಿ ರಶ್ಮಿಕಾರನ್ನ ರಾತ್ರಿ 2 ಗಂಟೆಗೆ ಬಂದು ಭೇಟಿಯಾಗುವಂತೆ ರಕ್ಷಿತ್ ಶೆಟ್ಟಿ ಒತ್ತಡ ಹಾಕಿದ್ರಂತೆ. ಹೈದರಾಬಾದ್ನಲ್ಲಿ 2 ಗಂಟೆಗೆ ಸಂದರ್ಶನ ಮುಗಿತು. ಇವರು ಹೇಳ್ತಿದ್ದ ಕಾರು ತೆಗೆದುಕೊಂಡು ಸಿನಿಮಾ ನೋಡುವುದಕ್ಕೆ ಬೆಂಗಳೂರಿಗೆ ಬಾ ಅಂತ ಕರೀತಾ ಇದ್ರು. ಮಧ್ಯರಾತ್ರಿ ಇನೋವಾ ಕಾರು ತೆಗೆದುಕೊಂಡು ಮಧ್ಯರಾತ್ರಿ 2 ಗಂಟೆಗೆ ಬಂದು ಬೆಳಗ್ಗೆ 8 ಗಂಟೆಗೆ ಹೈದರಾಬಾದ್ಗೆ ಬರ್ಬೇಕಂತೆ. ಮನುಷ್ಯರ ಇವರು? ನನ್ನ ಮಗಳಿಗೆ ಏನಾದ್ರು ಆದ್ರೆ ಯಾರು ಹೊಣೆ? ನಿಮಗೇನು ಸಾವಿರಾರು ಹುಡುಗಿರಿದ್ದಾರೆ, ಮದುವೆ ಆಗ್ತೀರಾ. ನನ್ನ ಮಗಳಿಗೆ ದಾರಿ ಮಧ್ಯ ಏನಾದ್ರೂ ಆಗಿದ್ರೆ ಯಾರು ಹೊಣೆ? ಈಗ ರಶ್ಮಿಕಾ ಹೇಳಿದ ಒಂದು ಏನಂದ್ರೆ, ನಾನು ಬರುವುದಕ್ಕೆ ಆಗೋದಿಲ್ಲ, ಇವತ್ತಿನ ದಿನ ನನಗೆ ಪ್ರಶ್ನವರೇ ಮುಖ್ಯ ಎಂದು ರಶ್ಮಿಕಾ ಮಂದಣ್ಣ ಹೇಳಿದ್ರಂತೆ. ಎಲ್ಲ ಘಟನೆ ನಡೆದ ಬಳಿಕವೂ ರಕ್ಷಿತ್ ಶೆಟ್ಟಿ ತಮ್ಮ ಪರವಾಗಿ ನಿಂತಿಲ್ಲ ಅಂತ ಹೇಳಿದ್ದಾರೆ. ವೈಮನಸ್ಸು ಮೂಡಿದ ಸಮಯದಲ್ಲಿ ಆಂಟಿ ನಾನು ನಿಮ್ ಜೊತೆ ನಿಲ್ತಿದ್ದೀನಿ ಅಂತ ಹೇಳೋದಾ ಅಥವಾ ನಮ್ ಜೊತೆ ಗಲಾಟೆ ಮಾಡೋದಾ ಅಂತ ಕೊನೆಯ ಮಾತು ನೀನು ಎಲ್ಲ ಬಿಟ್ಟು ಬಂದು ಟ್ವೀಟ್ ಮಾಡು, ನಾನು ಇನ್ ಮುಂದೆ ಯಾವ ಸಿನಿಮಾವನ್ನ ಮಾಡೋದಿಲ್ಲ ಅಂತ ಹೇಳಿದ್ರು. ಅದೆಲ್ಲ ಆಯ್ತು. ಚಿಕ್ಕ ಮಕ್ಕಳು ಏನೋ ತಪ್ಪು ಮಾಡಿದ್ರು ಅಂತ ದೊಡ್ಡವರು ಸುಮ್ಮನಿರ್ಬೇಕಾ ಬೇಡವಾ? ಅವರ ತಾಯಿ ಫೋನ್ ಮಾಡೋದಕ್ಕೆ ಶುರು ಮಾಡಿದ್ರು. ಅಮ್ಮನಿಗೆ ಫೋನ್ ಮಾಡು ಅಂತ ಪದೇ ಪದೇ ಹೇಳ್ತಿದ್ರು. ಇದು ಅಮ್ಮನಿಗೆ ಫೋನ್ ಮಾಡಿದ್ದು ಏನಕ್ಕೆ ಗೊತ್ತಾ? ನಿಮ್ಮ ಅಮ್ಮ ಬಂದು ಕ್ಷಮೆ ಕೇಳಬೇಕು ಅಂತ. ತಾಯಿಯ ಡಿಮ್ಯಾಂಡ್ ಆಯ್ತು, ಆಮೇಲೆ ಅಣ್ಣನ ಹೆಂಡತಿದು ಡಿಮ್ಯಾಂಡ್ ಆಯ್ತು. ಒಳಗೆ ತುಂಬಾನೇ ನರಳಿದ್ದೇನೆ. ನಾನು ಸ್ವಲ್ಪ ಸ್ಟ್ರಾಂಗ್ ಇರುವುದಕ್ಕೆ ಬಚ್ಚವಾಗಿದ್ದೇನೆ. ರಕ್ಷಿತ್ ಶೆಟ್ಟಿ ಅಷ್ಟೇ ಅಲ್ಲ, ಅವರ ಮ್ಯಾನೇಜರ್ ವಿರುದ್ಧವೂ ಗಂಭೀರ ಆರೋಪ ಮಾಡಿದ್ದಾರೆ ಮಂದಣ್ಣ ಅವರು. ಹೌದು, ಕರ್ನಾಟಕನೇ ಹೇಳ್ತಿದೆ, ನಮ್ಮ ಹುಡುಗಿ ಖುಷಿ ಪಡುವ ಸಮಯದಲ್ಲಿ ಏನೇ ಕೆಲಸ ಇದ್ದು ನಾವು ಕೇಳ್ಬೇಕಂತೆ. ನಮಗೇನು ದರ್ದ? ಕೇಳುವ ವಿಷಯ ಇದ್ದರೆ ಇವರಿಗೆ ತಾನೇ ಹೇಳೋದು. ನಾನು ಯಾವ ಗ್ಯಾರಂಟಿಯಲ್ಲಿ ಇವರಿಗೆ ಮದುವೆ ಮಾಡಿಕೊಡ್ಲಿ? ನಾನು ನನ್ನ ಮಗಳನ್ನ ಕೊಡುವುದು ಇವರ ಮ್ಯಾನೇಜರ್ಗ, ಪ್ರೊಡ್ಯೂಸರ್ಗ ಅಥವಾ ಇವನಿಗ ಅಂತ ಆ ಆಡಿಯೋದಲ್ಲಿ ಸಖತ್ ಭರ್ಜರಿಯಾಗಿ ಬ್ಯಾಟಿಂಗ್ ಅನ್ನ ಬೀಸಿದ್ದಾರೆ ಸುಮನಾ ಮಂದಣ್ಣ ಅವರು. ಆದ್ರೆ ಈ ವಾಯ್ಸ್ ಅವರದ್ದೇನಾ ಅನ್ನೋದು ಸಾಕಷ್ಟು
ಕ್ವಶನ್ಗಳಿಗೆ ಸಾಕಷ್ಟು ಎಡೆಮುರಿ ಮಾಡಿಕೊಡ್ತಾ ಇದೆ. ಸದ್ಯ ರಕ್ಷಿತ್ ಶೆಟ್ಟಿ ಅಥವಾ ರಶ್ಮಿಕಾ ಮಂದಣ್ಣ ಅಥವಾ ಅವರ ತಾಯಿ ಕಡೆಯಿಂದ ಈ ಸ್ಪಷ್ಟನೆ ಹೊರಗೆ ಬರಬೇಕು. ಅಲ್ಲಿವರೆಗೂ ಈ ಆಡಿಯೋ ಅವರದ್ದೇನಾ ಅಥವಾ ಬೇರೆಯವ್ರದ್ದ, ಯಾವ ಒಂದು ಆಡಿಯೋ ಲೀಕ್ ಆಗಿರುವಂಥದ್ದು ಅನ್ನೋದು ಸ್ಪಷ್ಟಪಡಿಸೋಕ್ಕಾಗೋದಿಲ್ಲ. ಸದ್ಯ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ, ಆಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಎಲ್ಲೆಲ್ಲೂ ರಶ್ಮಿಕಾ ಮಂದಣ್ಣ ಹಾಗೂ ರಕ್ಷಿತ್ ಶೆಟ್ಟಿ ಅವರ ಫೋಟೋಗಳನ್ನು ಹಾಕಿ ಪೋಸ್ಟ್ಗಳನ್ನು ಮಾಡ್ತಾ ಇದ್ದಾರೆ. ಸದ್ಯ ಆಡಿಯೋ ಅವರದ್ದೇ ನಾನು ಕನ್ಕ್ಲೂಸ್ಗೆ ಬರೋವರೆಗೂ ಯಾವುದು ನಿಜ ಯಾವ್ದು ಸತ್ಯ ಅನ್ನೋದನ್ನ ನಾವು ಹೇಳೋದು.